ಇಲ್ಲಿ ಮೊನ್ನೆ ಏನೋ ಒಂದು ತಿಂಗಳದ ಹಿಂದೆ ಮ್ಯಾಗೇರಿ ಅಂಥೇಳಿ ಒಬ್ಬ ಹುಡುಗ, ಅವನು ಯಾವುದೇ ಡ್ರಗ್ಸು ಗಾಂಜಾ ಸೇವಿಸಿರಲಿಲ್ಲ ಅಂದರೂ ಸಹಿತವಾಗಿ ಅವನಿಗಿಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಅಲ್ಲಿ ಪೊಲೀಸರು ಮತ್ತು ಅಧಿಕಾರಿಗಳು ಅವನ ಮೇಲೆ ನೀನು ದುಡ್ಡು ಕೊಡಬೇಕು, ಇಲ್ಲ ನಿನ್ನೂ ಫಿಕ್ಸ್ ಮಾಡ್ತೀವಿ ಅಂಥೇಳಿ ಒತ್ತಡ ಹಾಕಿ 2,000 ರೂಪಾಯಿ ಕೇಳಿದ್ದಕ್ಕೆ ಅವ್ರ ತಾಯಿ ಕೊಡೋ ಸ್ಥಿತಿಯೊಳಗಿರಲಿಲ್ಲ. ಹಾಗಾಗಿ ಅದನ್ನು ನೋಡಿ ಇನ್ನು ಮತ್ತೆ ನನ್ನ ಮೇಲೆ ಕೇಸು ಇತ್ಯಾದಿ ಆಗ್ಬೋದು ಅಂಥೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದ. ಇದು ಭಾಳ ದೊಡ್ಡ ದೌರ್ಭಾಗ್ಯ ಸಂಗತಿ. ಇದು ಈ ರೀತಿ ಬಡವರು ಯಾರಿಗೆ ಅವರು ತಮ್ಮ ಆ ತಾಯಿನ ಇವತ್ತು ಆ ರೋದನ ಇವತ್ತು ಒಂದು ತಿಂಗಳಾದ್ಮೇಲೂ ನೋಡಿದ್ರೆ ನಮಗೆ ತಡ್ಕೊಳಿಕ್ಕಾಗಲ್ಲ. ಇನ್ನು ಆ ತಾಯಿ ಅವ್ರ ಮಗರ ಹೆತ್ತ ತಾಯಿ ಅವರು. ಹಾಗಾಗಿ ಕನಿಷ್ಠ ಈ ಥರದ ಘಟನೆಗಳಾದ ನಂತರ ಪೊಲೀಸ್ ಇಲಾಖೆಯಲ್ಲಿ ಕೆಲವರು, ಎಲ್ಲ ಪೊಲೀಸರನ್ನು ಹೇಳೋದಿಲ್ಲ, ಪೊಲೀಸ್ ಇಲಾಖೆಯ ಕೆಲವರು ಇನ್ನಾದರೂ ಒಂದು ಸ್ವಲ್ಪ ಪಾಠವನ್ನು ಕಲಿಬೇಕು, ಯಾವ ರೀತಿ ಮಾಡ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ನಾನು ಇವತ್ತು ಇಲ್ಲಿ ಸಂಬಂಧಿಸಿದಂಥ ಪೊಲೀಸ್ ಅಧಿಕಾರಿಗಳೇನಿದ್ದರು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಇದರ ಎನ್ಕ್ವೈರಿ ಬೇಗ ಮುಗಿಸಿ ಅವ್ರ ಮೇಲೆ FIR ಆಗಬೇಕು. ಮತ್ತು ತಹಶೀಲ್ದಾರ್ ಇದ್ದರು, ತಹಶೀಲ್ದಾರ್ಗೂ ನಾನು ಇವರ ತಾಯಿಗೆ, ಯಾಕಂದ್ರೆ ಅವರು ಬೇರೆ ಮನೆಯಲ್ಲಿ ಈ ಮುಸುರಿ ತಿಕ್ಕೋದು ಈ ಥರದ್ದು ಕೆಲಸ ಮಾಡಿ ಮಕ್ಕಳನ್ನ ಇಲ್ಲಿ ಎಜುಕೇಷನ್ಗೆ ಇಟ್ಟಂತಹ ಆದಿತ್ಯ ಮ್ಯಾಗೇರಿ ಅಂಥೇಳಿ ಅವ್ರ ತಾಯಿ ಬೇರೆ ಮನೆಯಲ್ಲಿ ಹೋಗಿ ಮನೆಗೆಲಸ ಮಾಡ್ತಾಯಿದ್ರು. ಹಾಗಾಗಿ ಈಗ ದಿಕ್ಕು ತೋಚದಂಗೆ ಆಗಿರೋದು ಅತ್ಯಂತ ಸಹಜ ಅದ. ನಿಮಗೂ ಅಲ್ಲಿದ್ದಂಥವ್ರಿಗೆ ಅನೇಕರಿಗೆ ಕಣ್ಣಲ್ಲಿ ನೀರು ಬಂತು, ಯಾಕಂದರೆ ಭಾಳ ಇನ್ಹ್ಯೂಮನ್ ಇದು. ಹಾಗಾಗಿ ನಾನು ಸ್ಪಷ್ಟವಾಗಿ ಆಗ್ರಹಪಡಿಸ್ತೀನಿ, ಇದನ್ನು ಇಮ್ಮಿಡಿಯೇಟಾಗಿ ಎನ್ಕ್ವೈರಿ ಬೇಗ ಮುಗಿಸ್ಬೇಕು. ಸಂಬಂಧಿಸಿದವ್ರ ಮೇಲೆ ಬರೀ ಎನ್ಕ್ವೈರಿ ಮಾಡಿ ಅವ್ರು ಸಸ್ಪೆಂಡ್ ಮಾಡಿದ್ವಿ ಅಥವಾ ಅವ್ರನ್ನ ಡಿಸ್ಮಿಸ್ ಮಾಡಿದ್ವಿ ಅಷ್ಟೇ ಸಾಲೋದಿಲ್ಲ. ಅವ್ರ ಮೇಲೆ FIR ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ಆದ್ದರಿಂದ ಏನೂ ಪರಿಹಾರ ಘೋಷಣೆ ಮಾಡಿಲ್ಲ. ಆನಂತರ ಇವತ್ತು ಅಧಿಕಾರಿಗಳು ಬಂದಂಥವ್ರು ಇನ್ನು 2-3 ದಿವಸದಲ್ಲಿ ಅಲ್ಲಿ DCP ಅವರು, ACP ಅವರು, CCB ಅವರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂಥದನ್ನು. ಅವರು 2 ದಿವಸದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಪರಿಹಾರ ಕೊಟ್ಟಿಲ್ಲ ಮತ್ತು ಆ ಹುಡುಗಿ ಎಜುಕೇಷನ್ ಏನು ಮುಂದೆ ಇದನ್ನು ಗಮನಿಸಿಲ್ಲ ಅನ್ನೋಂಥದ್ದು ಸಹಿತ ಇದು ಜಿಲ್ಲಾಧಿಕಾರಿಗಳು ಗಮನಿಸಬೇಕು. ಇದನ್ನು ಜಿಲ್ಲಾಧಿಕಾರಿಗಳು ಅವ್ರು ಏನು ಮಾಡ್ತಾ ಇದ್ದಾರೆ ಮುಂದೆ ನೋಡ್ಬೇಕಲ್ಲ. ಫಾರ್ ನೋ ಫಾಲ್ಟ್ ಆಫ್ ದಟ್ ಬಾಯ್ ಆ ತಾಯಿ ಇವತ್ತಿಟ್ಟು ಸಫರ್ ಆಗ್ತಾಳೆ ಅಂತ ಜಿಲ್ಲಾಧಿಕಾರಿಗಳು ನೋಡ್ಬೇಕು. ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳಿಗೂ ಇಲ್ಲಿಂದ ಹೊರಟ ನಂತರ ಮಾತಾಡ್ತೇನೆ. ಶಿ ಶುಡ್ ಟೇಕ್ ಕೇರ್ ಆಫ್ ಆಲ್ ಸಚ್ ಥಿಂಗ್ಸ್. ಏನು ಮಾಡ್ಬೇಕಂತ ನೋಡ್ಬೇಕು. ಭಾಳ ಜಾಸ್ತಿ ಆಯ್ತು. ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನಲ್ಲ, ಭಾಳ ಜಾಸ್ತಿ ಆಯಿತು. ಇದರಿಂದ ಜನರಿಗೆ ಸಹಜವಾಗಿ ಧೈರ್ಯ ಕೆಟ್ಟೋಗ್ತಾರೆ. ನಾಳೆ ಯಾರಾದರೂ ಇನ್ನೊಬ್ಬರು ಈ ರೀತಿ ತಗೊಂಡ್ರಾದ್ರು ಯಾರು ನಮ್ಮ ಸಹಾಯಕ್ಕೆ ನಿಲ್ಲದಲ್ಲಿ ಬಿಡಪ್ಪ ಅಂಥೇಳಿ ಅವರು ಒಂದು ಆತ್ಮಹತ್ಯೆ ಮಾಡ್ಕೋತಾರೆ, ಇಲ್ಲ ಸಾಲ ಸೋಲ ಮಾಡಿ ದುಡ್ಡು ಕೊಡ್ತಾರೆ. ಈ ಭ್ರಷ್ಟ ವ್ಯವಸ್ಥೆ ಏನಿದೆಯಲ್ಲ, ಇದು ಜನರನ್ನ ಈ ರೀತಿ ಬಲಿ ತೆಗೆದುಕೊಳ್ತಾ ಇದೆ. ಇದು ಅತ್ಯಂತ ನೋವಿನ ಸಂಗತಿ.